ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ ವಿರಹದ ನೋವು ಕಾಡ್ತಾ ಇದೆ. 23 ವರ್ಷದ ದಾಂಪತ್ಯದಲ್ಲಿ ಈಗ ನಾನೊಂದು ತೀರಾ ನೀನೊಂದು ತೀರಾ. ನಾಳೆ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯ ಜೀವನಕ್ಕೆ 23 ವರ್ಷ ತುಂಬುತ್ತೆ. 23ನೇ ವರ್ಷದ ಆನಿವರ್ಸರಿ. ಆದ್ರೆ ಆ ಸಂಭ್ರಮದಲ್ಲಿ ದರ್ಶನ್ ಇಲ್ಲ, ಜೈಲು ವಾಸದಲ್ಲಿದ್ದಾರೆ. ಆ ವಿರಹದ ನೋವು ಈಗ ವಿಜಯಲಕ್ಷ್ಮಿ ಅವರಿಗೆ ಕಾಡ್ತಾ ಇದೆ. ಕಳೆದ ವರ್ಷದ ರೊಮ್ಯಾಂಟಿಕ್ ಆನಿವರ್ಸರಿ ನೆನೆದಂತ ವಿಜಯಲಕ್ಷ್ಮಿ ಆಗ ಅವರು ಬೇಲ್ನಲ್ಲಿ ಹೊರಗಿದ್ರು. ಇನ್ನು ಕನಕಪುರದ ರೆಸಾರ್ಟ್ನಲ್ಲಿ 22ನೇ ಆನಿವರ್ಸರಿ ಆಚರಿಸಿದಂತ ದಚ್ಚು ದಂಪತಿ ಮುದ್ದು ರಾಕ್ಷಸಿ ಹಾಡಿಗೆ ಪತ್ನಿ ಜೊತೆ ಡ್ಯಾನ್ಸ್ ಮಾಡಿದ್ರು ದರ್ಶನ್. ಪತ್ನಿಗಾಗಿ ಹಾಡು ಹೇಳಿದ್ರು ದರ್ಶನ್. ಅದನ್ನ ನೆನೆದು ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ. ದರ್ಶನ್ ಇಲ್ಲದ ಮೊದಲ ವಿವಾಹ ವಾರ್ಷಿಕೋತ್ಸವದಲ್ಲಿ ವಿಜಯಲಕ್ಷ್ಮಿ ಮೌನವಾಗಿದ್ದಾರೆ. ಹಾರ್ಟ್ ಬ್ರೇಕ್ ಇಮೋಜಿಯಲ್ಲೇ ನೋವು ಹೊರಹಾಕಿದಂತ ವಿಜಯಲಕ್ಷ್ಮಿ ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡುವುದರ ಮೂಲಕ ವಿರಹ ವೇದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಪೋಸ್ಟ್ ನೀವು ಗಮನಿಸ್ತಾ ಇದ್ದೀರಿ, ಒಂದು ಬ್ರೋಕನ್ ಹಾರ್ಟ್ ಇದೆ ಅಲ್ಲಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮತ್ತಷ್ಟು ಮೌನವಾಗಿದ್ದಾರೆ ವಿಜಯಲಕ್ಷ್ಮಿ. ಅಭಿಮಾನಿಗಳ ಕಣ್ಣಲ್ಲೂ ನೀರು ತರಿಸಿದ ವಿಜಯಲಕ್ಷ್ಮಿ ಪೋಸ್ಟ್. ಪ್ರೀತಿಯ ನೆನಪುಗಳ ನಡುವೆ ವಿಜಯಲಕ್ಷ್ಮಿ ದರ್ಶನ್ ಈಗ ಒಂಟಿಯಾಗಿದ್ದಾರೆ. ನೋಡಿ, ವಿಜಯಲಕ್ಷ್ಮಿ ಅವರು ಈ ಹಿಂದೆಯೂ ಕೂಡ ದರ್ಶನ್ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೆ ಓಡಾಡಿ ಅವರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಮಧ್ಯಂತರ ಜಾಮೀನು ಸಿಕ್ತು, ತದನಂತರದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ತು. ಆ ಸಂದರ್ಭದಲ್ಲೆಲ್ಲ ಜೊತೆಯಲ್ಲೇ ಇದ್ರು. ಆಗ ವೆಡ್ಡಿಂಗ್ ಆನಿವರ್ಸರಿ ಕೂಡ ಆಗಿತ್ತು. ಆದ್ರೀಗ 23ನೇ ಆನಿವರ್ಸರಿಗೆ ದರ್ಶನ್ ಅವರ ಜೊತೆಯಲ್ಲಿಲ್ಲ, ಕಾರಣ ಜೈಲಿನಲ್ಲೇ ಇದ್ದಾರೆ. ಈಗಲೂ ಕೂಡ ಬೇಲ್ ಸಿಗಬಹುದು ಅನ್ನುವಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇಷ್ಟು ಬೇಗ ಬೇಲ್ ಯಾಕೆ, ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ, ಟ್ರಯಲ್ ನಡೀತಿದೆ ಅನ್ನುವಂತ ಕಾರಣಕ್ಕೆ ಕ್ಯಾನ್ಸಲ್ ಆಗಿತ್ತು. ಈಗ ವಿಜಯಲಕ್ಷ್ಮಿ ವಿರಹ ವೇದನೆಯಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೀರ್ತಿ. ಈಗ ವಿಜಯಲಕ್ಷ್ಮಿ ಅವರಿಗೆ ವಿರಹ ವೇದನೆ ಕಾರಣ ಹೋದ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿ ದರ್ಶನ್ ಜೊತೆಲೇ ಇದ್ರು, ಬಟ್ ಈಗ ಜೈಲು ಪಾಲಾಗಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಈಗಾಗಲೇ ನಾವು ನೋಡಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಸಹ ಈಗ ಬೇಸರದಲ್ಲಿ ಇರುವಂತದ್ದು. ಯಾಕಂದ್ರೆ ಫೆಬ್ರವರಿ ಇರಬಹುದು ಅಥವಾ ಏಪ್ರಿಲ್ ತಿಂಗಳು ಅನ್ನುವಂಥದ್ದು ಬಂದಾಗ ಒಂದಷ್ಟು ವಿಶೇಷ ಕ್ಷಣಗಳು ನೆನಪು ಹಾಕ್ತವೆ, ಮೆಲ್ಕ್ ಹಾಕ್ತಾ ಇರ್ತಾರೆ. ಅದರಲ್ಲೂ ಸಹ ಮೇ 19ನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವ್ರದ್ದು. ಕಳೆದ ವರ್ಷ 2025ರಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದಾಗ ಕಳೆದ ವರ್ಷ ನಡೆದಂತಹ ಒಂದಷ್ಟು ಘಟನೆಗಳು ಇರಬಹುದು, ವಿಜಯಲಕ್ಷ್ಮಿ ಅವರೊಟ್ಟಿಗೆ ಕಳೆದಂತಹ ಒಂದು ಕ್ಷಣ ಇರಬಹುದು, ಎಲ್ಲವನ್ನೂ ಸಹ ಈಗ ನೆನಪಿನ ಬುತ್ತಿಯಾಗಿ ಅಲ್ಲಿ ಕನ್ವರ್ಟ್ ಆಗ್ತಿರುವಂತದ್ದು. ಕನಕಪುರದಲ್ಲಿ ಒಂದು ಪ್ರೈವೇಟ್ ರೆಸಾರ್ಟ್ ನಲ್ಲಿ ವಿಜಯಲಕ್ಷ್ಮಿ ಅವರೊಟ್ಟಿಗೆ ವೆಡ್ಡಿಂಗ್ ಆನಿವರ್ಸರಿಯನ್ನ 22ನೇ ವೆಡ್ಡಿಂಗ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ, ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಸಹ ಜೈಲಿನಿಂದ ರೆಗ್ಯುಲರ್ ಒಂದು ಬೇಲ್ ಮೂಲಕ ಅವ್ರು ಹೊರಗೆ ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅವರೊಟ್ಟಿಗೆ ಕಳೆದಂತಹ ಕ್ಷಣಗಳು ಇವತ್ತಿಗೆ ವಿಜಯಲಕ್ಷ್ಮಿ ಅವರು ಸಹ ಅದನ್ನ ನೆನಪು ಮಾಡ್ಕೊಂಡಿರುವಂತದ್ದು. ಎಲ್ಲೋ ನಾಳೆ ನಡಿಬೇಕಾಗಿರುವಂತಹ ಒಂದು 23ನೇ ವಾರ್ಷಿಕೋತ್ಸವ, ವಿವಾಹ ವಾರ್ಷಿಕೋತ್ಸವದಲ್ಲಿ ದರ್ಶನ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಆ ಹಾರ್ಟ್ ಬ್ರೇಕ್ ಆಗಿರುವಂತಹ ಎಮೋಜಿಯನ್ನು ನಾವು ತಿಳ್ಕೊಳ್ಬಹುದು. ಅದರಲ್ಲೂ ಸಹ ವಿರಹ ವೇದನೆ ಒಂದು ಹಾಡನ್ನ ಅವರು ಹಾಕಿರುವಂತದ್ದು, ತುಂಬಾ ಮಿಸ್ ಮಾಡ್ಕೊಳ್ತಾರೆ ಈ ಕ್ಷಣಕ್ಕೆ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರ ಒಂದು ಭಾವನೆ ಅಲ್ಲಿ ಗೊತ್ತಾಗ್ತಿರುವಂತದ್ದು. ಇನ್ನು ಅಭಿಮಾನಿಗಳು ಕೂಡ ರಿಲೀಸ್ ಆಗ್ತಾರೆ ಡಿ ಬಾಸ್ ಅನ್ನುವಂಥದ್ದು ಒಂದೆಲ್ಲೋ ಆ ಒಂದು ಎನರ್ಜಿಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಇದ್ರು. ಅವ್ರಿಗೂ ಸಹ ಬೇಸರ ಆಗಿರುವಂತದ್ದು. ಇನ್ನು 1 ವರ್ಷ ಅವರು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಗತಿ ಏನು, ಸಿನಿಮಾಗಳ ಕಥೆ ಏನು, ಇನ್ನು 3-4 ಸಿನಿಮಾಗಳ ಲೈನ್ ಅಪ್ ಇತ್ತು, ಈಗಾಗಲೇ ಡೈರೆಕ್ಟರ್ಸ್ ಜೊತೆ ಮಾತುಕತೆ ಕೂಡ ಆಗಿತ್ತು ಅನ್ನುವಂಥದ್ದು. ಆ ಒಂದು ಬೇಜಾರ್ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ನಷ್ಟ ಕೂಡ ಆಗ್ತಾ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೆಸರು ಪಡೆದಿದ್ದಂತಹ ದರ್ಶನ್ ಅವ್ರಿಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದಿತ್ತು ಅನ್ನುವಂಥದ್ದು ಈಗ ಅಭಿಮಾನಿಗಳ ಮಾತಾಗಿರುವಂತದ್ದು. ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ.